ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಭೋಗದ ನಂತರ ಮಹಿಳೆಯರು ಪುರುಷರಿಂದ ಇದನ್ನು ಬಯಸುತ್ತಾರಂತೆ. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪರಸ್ಪರ ಸಮಾನಾದ ಲೈಂಗಿಕ ಆಸಕ್ತಿ ಇದ್ದರೆ ಮಾತ್ರ ದಾಂಪತ್ಯ ಸುಖಕರವಾಗಿರುತ್ತದೆ. ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಜನರು ದೈಹಿಕ ಸಂಬಂಧದ ಬಗ್ಗೆ ಮಾತನಾಡಲು ಇಂದಿಗೂ ಮುಜುಗರ ಪಡುತ್ತಾರೆ. ಅದರಲ್ಲಿಯೂ ಹಸಿವಾಗುವುದು, ನಿದ್ದೆ ಬರುವುದು ಲೈಂಗಿಕತೆಯಂತಹ ಸಹಜ ಪ್ರವೃತ್ತಿಯಾಗಿದೆ. ಇನ್ನು ಉತ್ತಮ ದಾಂಪತ್ಯ ಜೀವನಕ್ಕೆ ಪತಿ ಪತ್ನಿಯ ಲೈಂಗಿಕ ಜೀವನವು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಕೆಲವು ಅಧ್ಯಯನದ ಪ್ರಕಾರ ಲೈಂಗಿಕತೆಯು ಸಂತೋಷ ನೀಡುವುದು ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೀಗಿದ್ದಾಗ ಜನರು ಲೈಂಗಿಕತೆಯ ಬಗ್ಗೆ ಸಾವಿರಾರು ಕಲ್ಪನೆಗಳನ್ನು ಹೊಂದಿದ್ದಾರೆ. ಮಿಲನದ ಮೂಲಕ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಮಾತ್ರವಲ್ಲದೆ ಲೈಂಗಿಕತೆಯ ಭಾವನಾತ್ಮಕ ಅಂಶವೂ ಆಧರಿಸಿದೆ. ಸ್ನೇಹಿತರೆ, ಸಂಭೋಗ ನಡೆಸುವಾಗ ಪರಾಕಾಷ್ಠೆಯ ಅಂತಿಮ ಕ್ಷಣಗಳಲ್ಲಿ ಪುರುಷರಿಂದ ಮಹಿಳೆಯರು ಒಂದು ಮಾತನ್ನು ಕೇಳಲು ಬಯಸುತ್ತಾರಂತೆ. ಇದು ಸಂಶೋಧನೆ ಮೂಲಕ ಬಹಿರಂಗಗೊಂಡಿದೆ. ಹಾಗಿದ್ರೆ ಯಾವುದು ಆ ಮಾತು ಅಂತ ನೋಡೋದಾದ್ರೆ, ಸಮೀಕ್ಷೆಯ ಪ್ರಕಾರ ಮಹಿಳೆಯರು ಮಿಲನದ ಸಮಯದಲ್ಲಿ ತಮ್ಮ ಪುರುಷ ಸಂಗಾತಿಯಿಂದ ಐ ಲವ್ ಯು ಎಂಬ ಪದವನ್ನು ಕೇಳಲು ಬಯಸುತ್ತಾರೆ. ಪರಾಕಾಷ್ಠೆಯ ಸಮಯದಲ್ಲಿ ಪುರುಷ ಸಂಗಾತಿಯ ಬಾಯಲ್ಲಿ ಐ ಲವ್ ಯು ಎಂಬ ಪದವು ಮಹಿಳೆಗೆ ಸಂಪೂರ್ಣ ಲೈಂಗಿಕ ಆನಂದವನ್ನು ನೀಡುತ್ತದೆ ಅಂತೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.